ಕೇಂದ್ರ ಯುಪಿಎ ಸರ್ಕಾರದ ಸಮಯದಲ್ಲಿ 2005ರಲ್ಲಿ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆಯನ್ನ ಸೆಪ್ಟೆಂಬರ್ 7, 2005ರಂದು ನೋಟಿಫೈ ಮಾಡಿದರು. ತದನಂತರ ಫೆಬ್ರವರಿ 2, 2006ರಂದು 200 ಅತ್ಯಂತ ಹಿಂದುಳಿದ ಜಿಲ್ಲೆಗಳಿಗೆ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿ, ತದನಂತರ 200 ಜಿಲ್ಲೆಗಳಷ್ಟೇ ಅಲ್ಲ, ಇಡೀ ಭಾರತ ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಎಲ್ಲಾ ಜಿಲ್ಲೆಗಳಿಗೂ ಲಾಗು ಆಗಬೇಕು ಅಂತ ಹೇಳಿ ಇದನ್ನ ಜಾರಿಗೊಳಿಸಿ ರಾಷ್ಟ್ರ ವ್ಯಾಪ್ತಿ ಯೋಜನೆಯನ್ನ ಜಾರಿಗೊಳಿಸಿದರು. ಇದು ಜನರಿಗೆ ಒಂದು ಸಂವಿಧಾನಾತ್ಮಕವಾದ ಹಕ್ಕನ್ನ, ಕಾನ್ಸ್ಟಿಟ್ಯೂಷನಲ್ ರೈಟ್ ಟು ವರ್ಕ್ ಅಂತೇಳಿ ಅವ್ರಿಗೆ ಕೆಲಸದ ಸಲುವಾಗಿ ಒಂದು ಹಕ್ಕನ್ನ ಕೊಟ್ಟರು, ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿಯನ್ನು, ರೈಟ್ ಬೇಸ್ಡ್ ಮತ್ತು ರೈಟ್ ವರ್ಕ್. ಇದೆಲ್ಲವನ್ನ ಕೂಡ ಗ್ರಾಮ ಪಂಚಾಯಿತಿಗಳಿಗೆ ತಮ್ಮ ಗ್ರಾಮ ಸಭೆಯಲ್ಲಿ ತಮ್ಮ ಗ್ರಾಮಗಳ ಅವಶ್ಯಕತೆಗಳ ಮೇಲೆ ಈ ಯೋಜನೆಯನ್ನ ಹಾಕೊಳ್ಳಿಕ್ಕೆ ಅಂತ ಒಂದು ಜಾರಿಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಲೋಕಲ್ ರಿಕ್ವೈರ್ಮೆಂಟ್ಸ್, ಸ್ಥಳೀಯ ಬೇಡಿಕೆಗಳು. ಅಂದ್ರೆ ಉದಾಹರಣೆಗಾಗಿ ಶಾಲೆ ಇರ್ಬೋದು, ಕಂಪೌಂಡ್ ಇರ್ಬೋದು, ಬಾಂದಾರ ಇರ್ಬೋದು, ಕೆರೆ ಇರ್ಬೋದು, ಗ್ರಾಮೀಣ ರಸ್ತೆಗಳಿರ್ಬೋದು, ಅಥವಾ ರೈತ ತನ್ನ ಹೊಲದಲ್ಲಿನೂ ಕೂಡ ಇವತ್ತು ಕೆಲಸ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರು. ಇದರಲ್ಲಿ ಪ್ರತಿ ವರ್ಷ 100 ದಿನಗಳ ಕಾಲ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಸೀಸನ್, 100 ದಿನಗಳ ಕಾಲ ಇದನ್ನ ಯೋಜನೆಯನ್ನ ಜಾರಿಗೊಳಿಸಿದರು. ಆಮೇಲೆ ಇದರಲ್ಲಿ ಎಲ್ಲರೂ ಕೂಡ ದುರ್ಬಲರು, ಬಡವರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರು, ರೈತರು ಎಲ್ಲರೂ ಕೂಡ ಕೆಲಸ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಿ. ಸೋಷಿಯಲ್ ನೆಟ್ ಅಂತ ಮತ್ತು ಅಸೆಟ್ ಕ್ರಿಯೇಷನ್, ಅಂದ್ರೆ ಗ್ರಾಮಗಳಲ್ಲಿ ಇವತ್ತು ಶಾಲೆ ಆಗ್ಲಿ, ಆಮೇಲೆ ನಮ್ಮ ಅಂಗನವಾಡಿ ಆಗ್ಲಿ, ರಸ್ತೆ ಆಗ್ಲಿ, ಶಾಲಾ ಕಂಪೌಂಡ್ಗಳಾಗ್ಲಿ, ಬಾಂದಾರ ಆಗ್ಲಿ, ಕೆರೆ ಆಗ್ಲಿ, ಅಸೆಟ್ ಕ್ರಿಯೇಷನ್ ಆಗ್ತಾ ಇತ್ತು ಆ ಗ್ರಾಮಗಳಲ್ಲಿ. ಇದರಿಂದ ಒಂದು ಸರ್ವಾಂಗೀಣ ಅಭಿವೃದ್ಧಿ ಇವತ್ತು ಸಾಗ್ತಾ ಇತ್ತು. ಆಮೇಲೆ ಗುಳೆ ಹೋಗುವಂಥದ್ದನ್ನ ತಪ್ಪಿಸ್ತಿತ್ತು. ನಿಮ್ಗೆ ಗೊತ್ತಿದೆ, ನಮ್ಮ ಜಿಲ್ಲೆಯಲ್ಲಿ ಕೂಡ ಮಹಾರಾಷ್ಟ್ರ, ಗೋವಾಕ್ಕೆ ಇವತ್ತು ಉದ್ಯೋಗಕ್ಕೆ ಹೋಗ್ತಿದ್ರು. ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು, ಅದೇ ಊರಿನಲ್ಲಿ ಉದ್ಯೋಗ ಸಿಗ್ಬೇಕು ಅಂತೇಳಿ, ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಿಗ್ಬೇಕು, ಊರಲ್ಲಿ ಸಿಗ್ಬೇಕು ಅಂತೇಳಿ ಸ್ಥಳೀಯವಾಗಿ ಉದ್ಯೋಗ ಸಿಗ್ಬೇಕು ಅಂತ ಹಮ್ಮಿಕೊಂಡಂತ ಯೋಜನೆ. ಇವತ್ತು ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಪ್ರಧಾನಮಂತ್ರಿಯ ಸರ್ಕಾರ, ಕೇಂದ್ರ ಸರ್ಕಾರ ಈ ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಬಹುಶಃ ಸ್ವಾತಂತ್ರ್ಯದ ನಂತರ ಅತ್ಯಂತ ಮಹತ್ವವಾದಂತಹ ಒಂದು ಯೋಜನೆ ಇದು. ನಾನು ಪುನರುಚ್ಚರಿಸುತ್ತೇನೆ, ಸ್ವಾತಂತ್ರ್ಯ ನಂತರ ಅತ್ಯಂತ ಮಹತ್ವವಾದಂತಹ ಯೋಜನೆ. ಸಂವಿಧಾನಾತ್ಮಕ ಕಾನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಕೆಲಸ ಮಾಡಲಿಕ್ಕೆ 100 ದಿನಗಳ ಸ್ಥಳೀಯ ಉದ್ಯೋಗ ಸಿಗ್ಬೇಕಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಹುಶಃ ಎಲ್ಲೋ ಒಂದ್ ಕಡೆ ಈ ಬಿಜೆಪಿಗರಿಗೆ, ನರೇಂದ್ರ ಮೋದಿ ಅವರಿಗೆ ಈ ಯೋಜನೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಯುಪಿಎ ಚೇರ್ಮನ್ರು ಆಗಿದ್ದಾಗ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ದನ್ನ, ಈ ಯೋಜನೆಯನ್ನ ಮುಚ್ಚಿ ಹಾಕಬೇಕು ಅಂತ ತಿಳ್ಕೊಂಡು ಈಗ ಒಂದು ಹೊಸ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಕೇವಲ 72 ತಾಸುಗಳಲ್ಲಿ ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಸ್ ಆಗಿ 72 ತಾಸು ಬರೇ ಇಂಥ ಮಹತ್ವದ ಯೋಜನೆ ಚರ್ಚೆಗೆ ಡಿಸೆಂಬರ್ 21, 2025ರಂದು ಮಹಾತ್ಮ ಗಾಂಧಿ ರೋಜ್ಗಾರ್ ಆಕ್ಟ್ ಅನ್ನ ರಿಪೀಲ್ ಮಾಡಿ
ಅಂದ್ರೆ ಅದನ್ನ ಹಿಂಪಡ್ಕೊಂಡು ವಿಪಿ ಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ ಆಕ್ಟ್ ವಿಜಿ ರಾಮ್ಜಿ ಅಂಬ ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ, ರಿಪ್ಲೇಸ್ ಮಾಡಿದ್ದಾರೆ. ಒಂದನೇದು ಇದರಿಂದ ನಾಳೆ ಭಾಳ ಸಂಕ್ಷಿಪ್ತ ಹೋಗ್ತದೆ. ಇದು ಮೊದಲು ಇಡೀ ರಾಷ್ಟ್ರ ವ್ಯಾಪ್ತಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಿತ್ತು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳು, ಎಲ್ಲಾ ರಾಜ್ಯಗಳು, ಎಲ್ಲ ಜಿಲ್ಲೆಗಳಲ್ಲಿತ್ತು. ಈಗ ಅವರು ಬದಲಾವಣೆ ಮಾಡಿದ್ದು ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ದೇಶದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗಲ್ಲ, ಸೆಲೆಕ್ಟಿವ್ ಗ್ರಾಮ ಪಂಚಾಯತ್. ಅಂದ್ರೆ ಉದಾಹರಣೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬಬಲೇಶ್ವರ ಮತಕ್ಷೇತ್ರದಲ್ಲಿ ಇವತ್ತು 40 ಗ್ರಾಮ ಪಂಚಾಯತ್ ಇದಾವೆ. ಅದರ ಒಂದು 5 ತಗೋಬಹುದು, 20 ತಗೋಬಹುದು, 20 ಬಿಡ್ಬೋದು, ಅಥವಾ ಸಂಪೂರ್ಣವಾಗಿ 40 ಬಿಡ್ಬೋದು. ಸೆಲೆಕ್ಟಿವ್ ಆಗಿ ಅಲ್ಲಿ ಬಾಗಿಲ ಬಂದ್ ಮಾಡಿ ಕೂಡಿಸಬಾ ಪ್ಲೀಸ್, ಅವ್ರನ್ನ ಒಳಗೆ ಬಿಡಬೇಡ ಪ್ಲೀಸ್. ಯಾಕ್ರೆ ಇದು ಮಾಡ್ತಾರೆ ಇವರು ಡಿಸ್ಟರ್ಬೆನ್ಸ್? ಏನ್ ಹೊರಗಡೆ ನಿಂತ್ಬಿಡ್ರಿ, ಯಾರೊಬ್ರು ಮಾತಾಡೋದು ಬಂದಾಗಲಿ ಪ್ಲೀಸ್. ಸಾರಿ, ಇದನ್ನ ಅಂದ್ರೆ ಸೆಲೆಕ್ಟಿವ್ ಆಗಿ ಯಾವುದೋ ಒಂದು ಜಿಲ್ಲೆ ತಗೋಬಹುದು, ಯಾವುದೋ ಜಿಲ್ಲೆ ಬಿಡಬಹುದು, ಯಾವುದೋ ತಾಲೂಕ ತಗೋಬಹುದು, ತಾಲೂಕ ಬಿಡಬಹುದು, ಯಾವುದೇ ಒಂದು ಗ್ರಾಮ ಪಂಚಾಯತ್ ತಗೋಬಹುದು, ಗ್ರಾಮ ಪಂಚಾಯತ್ ತಗೊಳಿಕ್ಕಿಲ್ಲ. ಹೀಗೆ ಅದನ್ನ ಡೈಲ್ಯೂಟ್ ಮಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.